ವೆಲ್ಕಮ್ ಟು ಶ್ರುತೀಸ್ ಕಿಚನ್. ನಾನ್ ವೆಜ್ ಅಲ್ಲಿ ಮಂಗಳೂರು ಸ್ಟೈಲ್ ಚಿಕನ್ ಪುಳಿ ಮುಂಚಿ ಒಂದು ಫೇಮಸ್ ರೆಸಿಪಿ ಅಲ್ವಾ. ಸೊ ಅದನ್ನು ಒಂದು ಮಾಡ್ಲಿಕ್ಕೆ ತುಂಬಾ ಲಾಂಗ್ ಪ್ರೊಸೆಸ್ ಇರ್ತದೆ. ಆದ್ರೆ ನಾನಿವತ್ತು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಗ್ರೈಂಡರ್ ಅಥವಾ ಮಿಕ್ಸರ್ ಇಲ್ಲದೆ ನಾವು ಚಿಕನ್ ಪುಳಿ ಮುಂಚಿ ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೇನೆ. ಮಂಗಳೂರಿನಿಂದ ಹೊರಗೆ ಇರುವವರಿಗೆ ಅಥವಾ ವಿದೇಶದಲ್ಲಿ ಇರುವವರಿಗೆಲ್ಲ ಈ ಪುಳಿ ಮುಂಚೆ ನೆನಪು ಬಂದೇ ಬರ್ತದೆ. ಅದೇ ರೀತಿ ಅವರಿಗೆ ಈ ವಿಧಾನ ಮಾಡ್ಲಿಕ್ಕೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆದ ಕಾರಣ ಅವರೆಲ್ಲ ಮಾಡ್ಲಿಕ್ಕಿಲ್ಲ. ಸೊ ನಾನಿವತ್ತು ಅವರಿಗೋಸ್ಕರ ಚಿಕನ್ ಪುಳಿ ಮುಂಚಿಯನ್ನು ಈಸಿಯಾಗಿ ಮಾಡಿ ತೋರಿಸಿಕೊಡ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಚಿಕನ್ ಪುಳಿ ಮುಂಚಿ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಟೇಸ್ಟ್ ನಲ್ಲಿ ಕಾಂಪ್ರಮೈಸ್ ಆಗುದಿಲ್ಲ. ನಾವು ನಾರ್ಮಲ್ ಆಗಿ ಗ್ರೈಂಡ್ ಮಾಡಿ ಮಾಡುವಂತಹ ಟೇಸ್ಟ್ ಅಲ್ಲೇ ಬರ್ತದೆ. ಸೊ ಬನ್ನಿ ಹೇಗೆ ತಯಾರಿ ಮಾಡುವುದಂತ ನೋಡುವ. ನೋಡಿ, ನಾನು 1 kg ಆಗುವಷ್ಟು ಕ್ಲೀನ್ ಮಾಡಿಟ್ಟಂತಹ ಚಿಕನ್ ತಗೊಂಡಿದ್ದೇನೆ. ನಾನು ಇಷ್ಟು ಚಿಕನ್ಗೆ ಬೇಕಾದಂತಹ ಅಳತೆಯಲ್ಲಿ ಮಸಾಲಾ ಹುಡಿಗಳನ್ನು ತಗೊಳ್ತಾ ಇದ್ದೇನೆ. ನೀವೆಷ್ಟು ಚಿಕನ್ ತಗೊಳ್ತೀರೋ ಅದಕ್ಕನುಸಾರವಾಗಿ ಮಸಾಲಾ ಹುಡಿಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೊಂದು ಪ್ಯಾನ್ ಸ್ಟವ್ ಅಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತೆ ತಗೊಂಡಿದ್ದೇನೆ. ನಾನು ಈ 2 ಐಟಮ್ಗಳನ್ನು ಮಾತ್ರ ಹುರಿದು ತಗೊಳ್ತಾ ಇದ್ದೇನೆ. ಬಾಕಿ ಎಲ್ಲ ಐಟಮ್ಗಳನ್ನು ಪೌಡರ್ ಆಗಿ ತಗೊಳ್ತಾ ಇದ್ದೇನೆ. ಇದು ಸ್ವಲ್ಪ ಚೆನ್ನಾಗಿ ಹುರಿದು ಸಿಗ್ಲಿ. ನೋಡಿ, ಸಾಸಿವೆ ಎಲ್ಲ ಒಡೆಯುತ್ತಾ ಇದೆ. ಅದೇ ರೀತಿ ಮೆಂತೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಇದನ್ನು ನಾವು ಫ್ಲೇಮ್ ಆಫ್ ಮಾಡುವ. ನಾವು ಇದನ್ನು ಬಿಸಿ ಇರುವಾಗಲೇ ಒಂದು ಕುಟ್ಟುವ ಕಲ್ಲಿಗೆ ಹಾಕಿ ಹುಡಿ ಮಾಡಿ ತೆಗೆಯುವ. ನಾವು ಬಿಸಿ ಇರುವಾಗಲೇ ಹಾಕಿದರೆ ನಮಗೆ ಬೇಗನೆ ಹುಡಿಯಾಗಿ ಸಿಗ್ತದೆ. ನೋಡಿ, ನೈಸಾಗಿ ಪೌಡರ್ ಆಗಿ ಸಿಕ್ಕಿದೆ. ಇನ್ನು ಇದನ್ನು ಸೈಡಲ್ಲಿ ಇಡುವ. ಇನ್ನು ನಾನು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡದು ಹುಣಸೆ ಹುಳಿ ತಗೊಂಡಿದ್ದೇನೆ. ಇನ್ನು ಇದನ್ನು ನೀರಲ್ಲಿ ಹಾಕಿ ಇದರ ಹುಳಿ ರಸವನ್ನು ತೆಗೆಯುವ. ಇದಕ್ಕೆ ನಾನು 1 ಲೋಟ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ. ಯಾಕಂದ್ರೆ ನಾನು ಈ ನೀರನ್ನು ಉಪಯೋಗಿಸಿ ನಾನು ಮಸಾಲ ತಯಾರಿ ಮಾಡೋದು. ಇದನ್ನೊಂದು 5 ನಿಮಿಷದಷ್ಟು ಹೊತ್ತು ನಾವು ನೀರಲ್ಲಿ ಹಾಕಿಡುವ. ಆಗ ನಮಗೆ ಈ ಹುಣಸೆ ಹುಳಿ ಸಾಫ್ಟ್ ಆಗಿ ಸಿಗ್ತದೆ. ಆಮೇಲೆ ಈ ಹುಣಸೆ ಹುಳಿಯನ್ನು ಹಿಂಡಿ ಅದರ ರಸ ತೆಗೆಯುವ. ನಾವು ಇನ್ನು ಒಂದು ಪಾತ್ರೆಯಲ್ಲಿ ಮಸಾಲ ರೆಡಿ ಮಾಡುವ. 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ನಾನು ಆಗ ಹೇಳಿದಾಗೆ ಇದು 1 kg ಚಿಕನ್ನ ಅಳತೆಯಲ್ಲಿ ತಗೊಳ್ತಾ ಇದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ. ನಾನು ಗರಂ ಮಸಾಲ ಹುಡಿ ಮನೆಯಲ್ಲೇ ಹೇಗೆ ತಯಾರಿ ಮಾಡುವುದಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ನೀವು ಕೂಡ ಒಮ್ಮೆ ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೇನೆ. ಅದೇ ರೀತಿ ನಾನು ಆಗ ಹುಡಿ ಮಾಡಿಟ್ಟಂತಹ ಮೆಂತೆ ಹಾಗೂ ಸಾಸಿವೆ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇನ್ನು ಎಲ್ಲ ಮಸಾಲ ಹುಡಿಗಳನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ನಾನು ಹುಣಸೆ ಹುಳಿ ನೀರಲ್ಲಿ ಹಾಕಿ 5 ನಿಮಿಷ ಹೊತ್ತ ಆಯಿತು. ಇದು ಒಳ್ಳೆ ಸಾಫ್ಟ್ ಆಗಿ ಬಂದಿದೆ. ಇದನ್ನೊಮ್ಮೆ ಈಗ ಕೈಯಲ್ಲೇ ಹೀಗೆ ಹಿಂಡಿ ಇದರ ರಸ ತೆಗೆಯುವ. ನಾನು ಹುಣಸೆ ಹುಳಿಯನ್ನು ಹೀಗೆ ಚೆನ್ನಾಗಿ ಹಿಂಡಿ ಅದರ ನೀರನ್ನು ಮಾತ್ರ ಉಪಯೋಗಿಸ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಉಳಿದ ಭಾಗವನ್ನು ತೆಗೀತಾ ಇದ್ದೇನೆ. ಇದು ವೇಸ್ಟ್, ಇನ್ನು ಇದು ಬೇಡ ನಮಗೆ. ಇನ್ನು ಈ ಹುಣಸೆ ಹುಳಿಯ ರಸವನ್ನು ಈ ಮಿಕ್ಸ್ ಮಾಡಿಟ್ಟಂತಹ ಮಸಾಲೆಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡುವ. ನೋಡಿ, ನಾನು ಹುಣಸೆ ಹುಳಿ ನೀರನ್ನು ಹಾಕಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿಟ್ಟಿದ್ದೇನೆ. ಮಸಾಲೆ ರೆಡಿ ಆಗಿದೆ. ಇನ್ನು ಇದನ್ನು ನಾವು ಸೈಡಲ್ಲಿ ಇಡುವ. ನೋಡಿ, ನಾನೊಂದು ಪಾತ್ರೆ ಸ್ಟವ್ ಅಲ್ಲಿ ಇಟ್ಟಿದ್ದೇನೆ. ನಿಮ್ಮಲ್ಲಿ ಮಣ್ಣಿನ ಪಾತ್ರೆ ಇದ್ರೆ ಮಣ್ಣಿನ ಪಾತ್ರೆಯನ್ನೇ ಉಪಯೋಗಿಸಿ. ಅದರಲ್ಲಿ ಚಿಕನ್ ಪುಳಿ ಮುಂಚಿ ತುಂಬಾನೇ ಚೆನ್ನಾಗಿ ಬರ್ತದೆ. ಆದರೆ ನನ್ನ ಹತ್ರ ಇಲ್ಲದ ಕಾರಣ ನಾನು ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಸಾಧ್ಯವಾದ್ರೆ ಕೊಬ್ಬರಿ ಎಣ್ಣೆನ್ನೇ ಯೂಸ್ ಮಾಡಲು ಟ್ರೈ ಮಾಡಿ. ಇಲ್ಲದಿದ್ರೆ ಬೇರೆ ಕೂಡ ಯೂಸ್ ಮಾಡಬಹುದು. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನು 3 ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ. ಇದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾವು ಚಿಕನ್ಗೆ ನೀರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನು ಈ ನೀರುಳ್ಳಿ ಸ್ವಲ್ಪ ಬಾಡಲಿ. ನೋಡಿ, ನೀರುಳ್ಳಿ ಸ್ವಲ್ಪ ಬಾಡಿದೆ. ಇನ್ನು ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಇನ್ನು ನಾವು ಈ ಜಿಂಜರ್ ಗಾರ್ಲಿಕ್ ಅನ್ನು ಈ ನೀರುಳ್ಳಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ. ಜಾಸ್ತಿ ನೀರುಳ್ಳಿ ಬೇಯೋದು ಬೇಡ, ಸ್ವಲ್ಪ ಹದಕ್ಕೆ ಬೆಂದರೆ ಸಾಕು.
ನೋಡಿ ನೀರುಳ್ಳಿ ಆಲ್ಮೋಸ್ಟ್ ಬೆಂದಿದೆ. ಇನ್ನು ನಾನು ಫ್ಲೇಮ್ ಕಡಿಮೆ ಮಾಡಿ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕೋದು ಬೇಡ, ಆಲ್ರೆಡಿ ನಾವು ಮಸಾಲೆಗೆ ಹಾಕಿದ್ದೇವೆ. ಇದು ನಾವು ಚಿಕನ್ಗೆ ಮಿಕ್ಸ್ ಆಗ್ಲಿಕ್ಕೋಸ್ಕರ ಈ ಅರಶಿನ ಹುಡಿ ಹಾಕುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಅರಶಿನ ಹುಡಿಯ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಅರಶಿನ ಹುಡಿಯ ಹಸಿ ವಾಸನೆ ಹೋಗಿದೆ. ಇನ್ನು ನಾವು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಚಿಕನ್ ಅನ್ನು ಹಾಕುವ. ಅದೇ ರೀತಿ ಈ ಹೊತ್ತಲ್ಲಿ ನಾನು ಈ ಚಿಕನ್ಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ಚಿಕನ್ನ ಈ ಕಲರ್ ಚೇಂಜ್ ಆಗುವವರೆಗೆ ಸ್ವಲ್ಪ ಹೊತ್ತು ಹೀಗೆ ಬೇಯಿಸುವ. ಈ ಚಿಕನ್ ಸ್ವಲ್ಪ ಬೇಯುವಾಗ ನಮಗೆ ವೈಟ್ ಕಲರ್ ಆಗಿ ಸಿಗ್ತದೆ, ಅಷ್ಟರವರೆಗೆ ಬೇಯಿಸುವ. ಈಗ ನಾವು ಮುಚ್ಚಿಟ್ಟು ಬೇಯಿಸುವುದು ಬೇಡ, ಹೀಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗುವವರೆಗೆ ಬೇಯಿಸಿದ್ರೆ ಆಯಿತು. ನೋಡಿ ಚಿಕನ್ ಒಳ್ಳೆ ಕಲರ್ ಚೇಂಜ್ ಆಗಿ ವೈಟ್ ಆಗಿ ಬಂದಿದೆ. ಇನ್ನು ನಾವು ಇದಕ್ಕೆ ಆಗ ತಯಾರಿ ಮಾಡಿಟ್ಟಂತಹ ಮಸಾಲವನ್ನು ಸೇರಿಸುವ. ಇನ್ನು ಈ ಮಸಾಲವನ್ನು ಚಿಕನ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡ್ತಾ ಇಲ್ಲ. ಅದೇ ರೀತಿ ನಮಗೆ ಚಿಕನ್ನಿಂದ ಕೂಡ ನೀರು ಬಿಡ್ತದೆ ಆಮೇಲೆ. ಇನ್ನು ನಾವು ಇದನ್ನು ಮುಚ್ಚಿಟ್ಟು ಬೇಯಿಸುವ. ಅದೇ ರೀತಿ ನಮಗೆ ಒಂದು ಚಿಕನ್ 20 ನಿಮಿಷದಲ್ಲಿ ಬೆಂದು ಸಿಗ್ತದೆ. ಮಧ್ಯದಲ್ಲಿ ಬಂದು 1-2 ಸಲ ಮಿಕ್ಸ್ ಮಾಡಿ ಕೊಟ್ರೆ ಆಯ್ತು, ಇಲ್ಲದಿದ್ರೆ ನಮಗೆ ಚಿಕನ್ ತಲೆ ಹಿಡಿಬಹುದು. ನೋಡಿ ಚಿಕನ್ ಬೇಯೋದು ಒಂದು 10 ನಿಮಿಷ ಆಯಿತು. ಇನ್ನು ಓಪನ್ ಮಾಡಿ ಮಿಕ್ಸ್ ಮಾಡಿ ಕೊಡುವ. ನಾನು ಆಗೊಂದು 2 ಸಲ ಬಂದು ಮಿಕ್ಸ್ ಮಾಡಿ ಕೊಟ್ಟಿದ್ದೇನೆ. ಈಗ ನಾವು ಉಪ್ಪು ನೋಡಿ ಬೇಕಿದ್ರೆ ಹಾಕ್ಬೋದು. ಇನ್ನೊಂದು ನಾವು ಒಂದು 10 ನಿಮಿಷದಷ್ಟು ಹೊತ್ತು ಬೇಯಿಸಿ ತೆಗೆಯುವ. ಆಗ ನಮಗೆ ಚೆನ್ನಾಗಿ ಚಿಕನ್ ಬೆಂದು ಸಿಗ್ತದೆ. ನೋಡಿ ಇದು 20 ನಿಮಿಷ ಆಯಿತು. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇನ್ನು ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೋಡಿ ಸುಲಭವಾಗಿ ಟೇಸ್ಟಿ ಆದಂತಹ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಇದನ್ನು ನಾವು ಅರ್ಧ ಗಂಟೆ ಹೊತ್ತಲ್ಲಿ ಮಾಡಿ ತೆಗಿಬಹುದು. ಬ್ಯಾಚುಲರ್ಸ್ಗೆಲ್ಲ ಈ ರೀತಿಯಾಗಿ ಸುಲಭವಾಗಿ ಚಿಕನ್ ಪುಳಿ ಮುಂಚಿ ಮಾಡಬಹುದು. ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿಯೇ ಬರ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬೈ ಬೈ.